ನಾನು ಈ ಎಸ್ಟೇಟ್ಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್. ನನ್ನ ಮ್ಯಾನೇಜರ್ ಅಂತ ಭಾವಿಸ್ದೆ, ನಿಮ್ಮಲ್ಲೇ ಒಬ್ಬ ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರೂ ಸಹಾಯ ನನಗೆ ಬೇಕು. ನಿಮ್ಗೆ ಯಾವುದೇ ಕಷ್ಟ ಇದ್ರು, ನಿಮ್ಗೆ ಏನೇ ಸಮಸ್ಯೆಗಳು ಬಂದ್ರು ನನ್ನ ಹತ್ರ ಧೈರ್ಯವಾಗಿ ಬಂದು ಹೇಳಿ. ನನ್ನ ಕೈಲಾದ ಸಹಾಯ ಖಂಡಿತ ನಿಮಗೆ ಮಾಡ್ತೀನಿ. ಬುದ್ಧಿ, ನಿಮ್ಮಂತ ಮ್ಯಾನೇಜರ್ ನಮಗೆ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಬುದ್ಧಿ. ನಮಸ್ಕಾರ. ಇಲ್ಲಿ ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ? ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ಮೇಡಮ್, ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಒಂದು ರಾಜ್ಕುಮಾರಿ ಕತೆ ಹೇಳ್ತಿದ್ರು. ಅದರಲ್ಲಿ ಆ ರಾಜ್ಕುಮಾರಿನ ಜನ ನೋಡಿದ ತಕ್ಷಣ ನಿಂತು ನಮಸ್ಕಾರ ಮಾಡ್ಬೇಕು ಅಂತ ಕಾನೂನೇ ಮಾಡ್ಬಿಟ್ಟಿದ್ಲಂತೆ. ಅದು ಈಗ ಜ್ಞಾಪಕ ಬಂತು, ಅದಕ್ಕೆ ನಗ್ತಾ ಇದ್ದೆ ಅಷ್ಟೇ. ಮಾಲೀಕರು ಬಂದ್ರೆ ಕೆಲಸಗಾರರು ಮರ್ಯಾದೆ ಕೊಡೋದು ತಪ್ಪ? ಮರ್ಯಾದೆನ ಡಿಮಾಂಡ್ ಮಾಡಬಾರ್ದು, ಕಮಾಂಡ್ ಮಾಡಬೇಕು. ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು. ದಟ್ಸ್ ಮೈ ಪಾಲಿಸಿ. ನೀನೇನು ಮ್ಯಾನೇಜರ್ ಕೆಲ್ಸಕ್ಕೆ ಬಂದಿದ್ಯೋ ಇಲ್ಲ ಟೀಚರ್ ಕೆಲ್ಸಕ್ಕೆ ಬಂದಿದ್ಯೋ? ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ. ಯು ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್ಸ್. ಯು ಆರ್ ರಾಂಗ್ ಅಂಡ್ ಯುವರ್ ಪ್ರಿನ್ಸಿಪಲ್ಸ್ ಆರ್ ರಾಂಗ್ ಮೇಡಮ್. ವಾಟ್? ಎಸ್, ಪ್ರತಿಯೊಬ್ಬ ಕೂಲಿನೂ ಮಾಲೀಕರಿಗೆ ಮರ್ಯಾದೆ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಈ ಸಾಲಾಗಿ ನಿಲ್ಲಿಸ್ಕೊಂಡು ನಮಸ್ಕಾರ ಹೊಡ್ಸ್ಕೊಳ್ಳೋದು ತಪ್ಪು. ಮೇಡಮ್, ಯಜಮಾನರುಗಳು ಬಂದು ಕೆಲಸಗಾರನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರೆ ಅದಕ್ಕೆ ಸಿಕ್ಕೋ ಮರ್ಯಾದನೆ ಬೇರೆ, ಗೌರವನೇ ಬೇರೆ. ಅಂದ್ರೆ ನಾನ್ ಬಂದು ನಿನಗೆ ನಮಸ್ಕಾರ ಹಾಕ್ಬೇಕಾ? ಹಾಕಿ ಅಂತ ನಾನು ಕೇಳಲಿಲ್ವಲ್ಲ. ಮಿಸ್ಟರ್, ನೀನ್ ಹೇಳ್ದೆ ಅಂತ ಐ ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ, ಡೋಂಟ್ ವೇಸ್ಟ್ ಮೈ ಟೈಮ್. ಸಿ ಯು. ನೋಡಿ, ಮಾಲೀಕರಿಗೆ ಮರ್ಯಾದೆ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅಲ್ಲಿಂದ ನಮಸ್ಕಾರ ಮಾಡ್ಬೋದಲ್ಲ. ಮಾಡೋ ಕೆಲಸ ನಿಲ್ಸ್ಬಿಟ್ಟು ಈ ರೀತಿ ಸಾಲಾಗಿ ನಿಂತ್ಕೊಂಡು ನಮಸ್ಕಾರ ಮಾಡೋದು ಚೆನ್ನಾಗಿರೋದಿಲ್ಲ. ಇವತ್ತೇ ಕೊನೆ, ಇನ್ನು ಮುಂದೆ ಈ ರೀತಿ ನಡ್ಕೋಬೇಡಿ. ಹೋಗಿ ಕೆಲಸ ನೋಡಿ. सलाम सर. मेरे नजीर अच्छा है. अच्छा सर, क्या लो लेके जा. काफी. मेरा काफी का लो. मेरा लारी में शिफ्ट. मेरा लारी का लो. तेरा लारी में शिफ्ट. साहब, ए फिकर मत करो, मैं देख लूंगा. ठीक है सर, जल्दी. Hold on. ಇಲ್ಲೇನೆ ಸಪ್ಪ. ಏಯ್, ಲೋಡು ಅನ್ಲೋಡು ಬೇಗ ಬೇಗ ಆಗ್ಬೇಕು. ಕಮ್ ಆನ್, ಕ್ವಿಕ್. ಮಂಜಯ್ಯ, ಎಲ್ರಿ ಮ್ಯಾನೇಜರ್ ಒಳಗಿದ್ದಾರೆ. ರೀ ಚಂದ್ರು. ಓ, ಬನ್ನಿ ಬನ್ನಿ, ಸಿಡಮ್. ಅಡಿಕೆ ಬಂತ? ಎಲ್ರಿ ಅಡಿಕೆ? ಮೂಟೆ ತುಂಬ ಮಾವನಾಟಿ ತುಂಬಿದೆ. ಮಾವನ ವಾಟನ ಇಂಥ ಮೋಸ ಮಾಡಿ ಯಾಕೆ ಸಂಪಾದನೆ ಮಾಡ್ಬೇಕು? ಎಷ್ಟು ಕನ್ಸಲ? ಹಿಂದೆ ಯಾವಾಗಲೂ ಈ ರೀತಿ ಆಗಿಲ್ಲ. ನಿಮ್ ದರಿದ್ರ ಮ್ಯಾನೇಜ್ಮೆಂಟ್ ಎಲ್ಲ ಈ ರೀತಿ ನಡೀತಿರೋದು. ಕೋಪ ಮಾಡ್ಕೋಬೇಡಿ, ಎಲ್ಲ ಏನೋ ವ್ಯತ್ಯಾಸ ಆಗಿದೆ. ನಾನ್ ಕಂಡು ಹಿಡಿತೀನಿ. ಅದ್ ನಿಮ್ಮ ಹಣೆ ಬರ. ನಮ್ ಮಾಲ್ ಬೇಕು, ಇಲ್ಲ ನಮ್ಮ ಹಣ ವಾಪಸ್ ಕೊಡಿ. ನಿಮ್ ಲಾರಿನ ಹಿಂದಕ್ಕೆ ತಂದಿದೀವಿ, ಬೇಕಾದ್ರೆ ನಿಮ್ ಡ್ರೈವರ್ನ ವಿಚಾರಿಸ್ಕೊಳ್ಳಿ. 2 ದಿವಸ ಟೈಮ್ ಕೊಡಿ, ಅಚ್ಚುಕಟ್ಟಾದ ಮಾಲ್ ನಾನು ಕಳಿಸ್ತೀನಿ. ನಿಲ್ಸು. साहब, बहुत डेंजर है साहब. क्या हो नजीर? वो नए मैनेजर ने एनक्वायरी किया. तू क्या कहा? मैंने संभाल लिया. अच्छा किया ನಜೀರ್. ಅವನ್ನ ಎಸ್ಟೇಟ್ ಇಂದ ಆದಷ್ಟು ಬೇಗ ಓಡಿಸ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇರೋದು. ವಿಶ್ವನಾಥ್, ಉಪ್ತಿಂದ ಮನೆಗೆ ಎಡಬಾಗಿತ್ತೇನೋ?
ಓಯ್ ವಿಶ್ವನಾಥ್, ಇದೇ ಕಡೆ ಸಲ ಮತ್ತೆ ನನ್ನ ವ್ಯವಹಾರದಲ್ಲಿ ತಲೆ ಹಾಕಿ ಕಾಲ್ ಕೆರ್ಕೊಂಡು ಬಂದ್ಯೋ ಕಂಬಿ ಎಣಿಸ್ಬೇಕಾಗುತ್ತೆ, ಹುಷಾರ್. ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣ ಹೆಣ್ಗೂ ಅಪ್ಪ ಹೆಣ್ಗೂ ಊಟ ತಗೊಂಡೋಗ್ತಾ ಇದ್ದೇನೆ. ಹೌದಾ? ಟೈಮ್ ಆಗ್ಲಿಲ್ವಾ? ಅದಕ್ಕೆ ಓಡ್ತಾ ಇದ್ದೇನೆ. ಒಂದ್ ಕೆಲಸ ಮಾಡು ಬರೀ, ಏನು? ನನ್ ಕುದುರೆ ತಗೊಂಡ್ ಹೋಗು. ಕುದುರೆನಾ? ತಗೋ. ಏನೋ ಇದಲ್ಲ, ಯಾಕೆ ಅಳ್ತಾ ಇದ್ಯಾ? ಅಣ್ಣಯ್ಯ, ಈ ಅಮ್ಮ ಕುದುರೆ ಮೇಲೆ ಕುಳಿಸಿ ನನ್ ಕೆಳಗೆ ಬೀಳ್ಸ್ಬಿಟ್ಲು. ಏನು ಗೊತ್ತಿಲ್ದಾರ ಹುಡುಗನ ಕುದುರೆ ಮೇಲೆ ಹತ್ಸಿ ಬೆಳೆಸಿದ್ಯಲ್ಲ, ನಿನ್ಗೇನಾದ್ರೂ ಮನಶತ್ವ ಇದೆಯಾ? ನನ್ ತಪ್ಪಲ್ಲ, ನೀನ್ ತಮ್ಮುಂದೆ. ಕುದುರೆ ಸವಾರಿ ಮಾಡೋಕು ದಮ್ ಬೇಕು. ನಿನಗ್ ಧೈರ್ಯ ಇದ್ರೆ ಕುದುರೆ ಮೇಲೆ ಕೂತ್ ನೋಡು. ಓ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತಿದ್ಯಾ? ನೋಡಿ, ಐ ಆಮ್ ಸಾರಿ. ಎಂತ ಕೆಲಸ ಆಗೋಯ್ತು? ಪರವಾಗಿಲ್ಲ. ರಕ್ತ ಬರ್ತಾ ಇದೆ. ಅಯ್ಯಯ್ಯೋ, ಔಷಧಿ ಬಾಟ್ಲು ಹೊಡೆದೈತಲ್ಲ. ನಮ್ಮತ್ತಿಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡೋಲ್ಲ. ನೋಡಿ, ಅದು ಪ್ರಿಸ್ಕ್ರಿಪ್ಷನ್ ಕೊಡಿ, ನಾನ್ ತಂದು ಕೊಡ್ತೀನಿ. ಬೇಡಿ ಬೇಡಿ, ನಮ್ಮತ್ತಿಗೆ ಗೊತ್ತಾದ್ರೆ. ನಿಮ್ಮನ್ನ ನಾನು ವಹಿಸ್ದೆ, ಅದಕ್ಕೆ ಮಾತಿನಿಂದ ನನ್ನನ್ನು ವಹಿಸ್ತಿದ್ದೀರಾ? ಕೊಡಿ, ತಂದು ಬೇಡಿ. ಮೇಡಮ್, ನಿಮ್ ಪರಿಚಯ? ನನ್ನ ಹೆಸರು ಅರುಣ ಅಂತ, ಕಾವೇರಿ ಎಸ್ಟೇಟ್ ಓನರ್ ಕಾವೇರಮ್ಮನವ್ರ ನಾದಿನಿ. ನನ್ನ ಹೆಸರು ಚಂದ್ರು ಅಂತ, ಪಕ್ಕದ ಎಸ್ಟೇಟ್ ಮ್ಯಾನೇಜರ್. ನೀವೇನಾ ಚಂದ್ರು? ನಮಸ್ಕಾರ. ನಮಸ್ಕಾರ. ಏಯ್ ಬೇಬಿ, ಇಷ್ಟೊತ್ತಾದ್ರೂ ನಿಮ್ಮಣ್ಣ ಬರ್ಲೇ ಇಲ್ವಲ್ಲೋ? ಯಾವ್ದೋ ಹಳ್ಳದಲ್ಲಿ ಬಿದ್ದಿರ್ಬೇಕು. ಟಿಂಚರು ಬ್ಯಾಂಡೇಜು ತಗೊಂಡ್ ಹೋಗು. ಅವ್ರೇನ್ ಬಿದ್ದಿರಲ್ಲ, ಅವರು ಏರೋಪ್ಲೇನ್ ಓಡಿಸ್ತವ್ರು. ನಿನ್ ಕುದುರೆನ ಟನ್ನಿಂಗ್ ಮಾಡ್ತಾರೆ. ಅದು ಅವನ ಹಣೆಲೂ ಬರ್ದಿಲ್ಲ. ಓ ಯಮಣ್ಣಿ, ಅಲ್ಲಿ ನೋಡು ನಮ್ಮ ಅಣ್ಣ ಇನ್ನ. ಮೇಡಮ್, ನಿಮ್ ಕುದುರೆ ಸವಾರಿ ಮಾಡ್ಬೇಕಾದ್ರೆ ದಮ್ ಬೇಕು ಅಂತ ಹೇಳಿದ್ರಲ್ಲ, ನೋಡಿ ಪಾಪ, ನಿಮ್ ಕುದುರೆಲಿರೋ ದಮ್ಮೆಲ್ಲ ಹೊರಟೋಗಿದೆ. ಸವಾರ ಸರಿಯಾಗಿದ್ರೆ ಎಂತ ಕುದುರೆನ್ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಅಲ್ವಾ ರೆಡಿ? ಮೇಡಮ್, ಇವತ್ತಿಂದ ಚಾಲೆಂಜ್ ಮಾಡೋದು ಬಿಟ್ಬಿಡಿ. ಇಲ್ಲಿ 5 ಜೋಕರ್ ಇಟ್ಕೊಂಡು ರೆಮ್ಮಿ ಆಗದೆ ಒದ್ದಾಡ್ತಾ ಇದ್ದೀನಿ, ನೀನ್ ಎಲೆ ತಗೋಂತ ಇದೆಯಲ್ಲೋ. ರಮ್ಮಿ ಇದೆಯಾ? ಶಿವ ಅಂತ ಒಂದ್ ಕಾರ್ಡ್ ಎಳದ್ಬಿಡಿ, ಜೋಕರ್ ಬರ್ತದೆ. ಜೋಕರ್ ಬಂದ್ರೆ ಬುಕ್ ಹಾಕ್ತೀನಲ್ಲ ಮಗನೇ. ಮಗ ಅಲ್ಲ, ಭಾಮೈದ. ಲೋ ಹೈದ ಮಾವ, ನಿಮಗ್ ಬೇಕಾ ಜೋಕರು? ನನಗೆ ಯಾಕೆ ಬೇಕು? ನಾ ರಮ್ಮಿ ಅಂಡಿ ಕಲಿತೀನಿ ಮಗನೇ. ಹಂಗಾರ ನೀನು ಬುಕ್ ಅಲ್ಲೇ ಇದೀಯಾ? ರಾಣಿ ಹಾಕಿದೀನಿ ತಗೋ. ಭೀಮಾ, ನಿನ್ನ ರಾಣಿ ಯಾವನಿಗೆ ಬೇಕು? ನನಗೆ ಕಿಂಗ್ ಬೇಕು, ಕಿಂಗ್. ಕೊಡಲ್ಲ. ಯಾವ ಕಲರ್ ಬೇಕಾಗಿತ್ತು? ಅದೆಲ್ಲ ಹೇಳ್ಬಿಡ್ತಾರೆ. ಕೈ ಜಾರಿ ಬಿದ್ದು, ಕೈ ಜಾರಿ ನಿನಗೆ ಕೆಲಸ ಮಾಡಕ್ ಮೈ ಹರಕಣಿ. ಕಾವೇರಿ, ಏನ್ ಕಾವಾಗಿದೀಯಾ? ನನ್ ತಂಗಿ ಮೇಲೆ ಕೈ ಮಾಡ್ತಿದ್ದೀನಿ. ಏನ್ರಿ
ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಬಾಯಿ ಮುಚ್ಕೊಂಡು ಹೋಗ್ರಿ. ನೀನು ಕುತ್ತಿಗೆ ತಾಳಿ ಕಟ್ಟ ದಿವಸ ಬಾಯಿ ಮುಚ್ಕೊಂಡ್ಬಿಟ್ಟಲ್ಲೇ. ಬರೀ ಬಾಯಿ ಒಂದೇನೆ. ಮೈ ಕೈ ನೋವು, ಹೋಗಿ ಔಷಧಿ ತಗೊಂಡ್ ಬಾರಿ ಅಂತ ಇವಳನ್ನ ಕಳಿಸಿದ್ರೆ ಔಷಧಿ ತಗೊಂಡ್ ಬರ್ತಿರ್ಬೇಕಾದ್ರೆ ಯಾವನ್ಗೋ ಡ್ಯಾಶ್ ಹೊಡೆದು ಕೈ ಜಾರ್ ಬಿದ್ದು ಹೋಯ್ತಂತೆ. ಈಗ ನನ್ ಮೈ ಕೈ ನೋವು, ನಾನೇನ್ ಮಾಡ್ಲಿ? ಅಯ್ಯೋ ಕೈ ನೋವ, ಮೊದಲೇ ಹೇಳಬಾರ್ದೇನೆ. ಅಯ್ಯೋ ತುಂಬಾ ನೋವುತ್ತಾ? ಏನಮ್ಮ ಅರುಣ, ಆ ಟಾಣಿಕ್ ಬಾಟ್ಲನ್ನ ಭದ್ರವಾಗಿ ತರಬಾರ್ದ? ಅಮ್ಮ ಕಾವೇರು, ಮೊದ್ಲೇ ಮೈ ಕೈ ನೋವು ಅಂತ ಇದೀಯಾ, ಇನ್ ಇವಳನ್ನ ಹೊಡೆದು ಬಿಟ್ಟು ಮತ್ತಷ್ಟು ಮೈ ಕೈ ನೋವು ಯಾಕಮ್ಮ ಮಾಡ್ಕೋತೀಯ? ಅಕಸ್ಮಾತ್ ಈ ಅರುಣ ಮಲ್ಕೊಂಡ್ಲು ಅಂದ್ರೆ ಮನೆ ಕೆಲಸ, ಅಡಿಗೆ ಕೆಲಸ ನೋಡೋರು ಯಾರು? ಏನೋ ಸೋದರ ಮಾವ ಅನ್ನೋ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಬಾಯಿ, ನಾನು ನನ್ ಸೋದರ ಮಾವ ಕೊನೆಗಾಲದ ತಿಂದು ಸಾಯ್ಲಿ ಅಂತ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ದೀನಿ ಹೊರತು ನಿನ್ ಹತ್ರ ಬುದ್ಧಿ ಮಾತು ಹೇಳಿಸ್ಕೊಳಕಲ್ಲ, ಗೊತ್ತಾಯ್ತಾ? ಏ ಬಸವ, ಆ ತಟ್ಟೆ ಬಿಸಾಕ್ಬಿಟ್ಟು ಬರೋ, ಏಲಕ್ಕಿ ತೋಟಕ್ಕೆ ಹೋಗೋಣ. ಏ ಅರುಣ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ತೋಟಕ್ಕೆ ಊಟ ತಗೊಂಡ್ ಬಾ. ಲೇಟ್ ಗೀಟ್ ಮಾಡಿದ್ಯೋ ಸೊಂಟ ಮುರಿದು ಹಾಕ್ಬಿಡ್ತೀನಿ. ಹಾ ನಡಿಯೋ. ಅಮ್ಮ ಅರುಣ, ನನ್ನ ಈ ಸ್ಥಿತಿಲಿ ನಿನಗೆ ಯಾವ ಸಹಾಯನ ಮಾಡಕ್ಕಾಗಲ್ಲಮ್ಮ. ದುಡ್ಡೇ ಮುಖ್ಯ ಅನ್ನೋ ಆಸೆಯಿಂದ ಅಮ್ಮ ಅವ್ರ ಗಂಡ ಆಗ್ಬಿಟ್ಟಮ್ಮ ನಾನು. ದಯವಿಟ್ಟು ನಿಮ್ಮ ಅಣ್ಣನ ಕ್ಷಮಿಸ್ಬಿಡಮ್ಮ. ಅರುಣ, ಹೆಣ್ಣಿಗೆ ತಾಳ್ಮೆನೆ ಮುಖ್ಯ ಕಣಮ್ಮ. ಮ್ಯಾರೇಜ್ ಆಗೋವರೆಗೂ ಮ್ಯಾನೇಜ್ ಮಾಡ್ಕೋ, ಆಮೇಲೆ ದೇವರೆಲ್ಲ ಸರಿ ಮಾಡ್ತಾನೆ. ಮದುವೆ ಅದು ನನ್ನ ಕನಸಿನಲ್ಲೂ ಕಾಣ್ತಾ ಇಲ್ಲ. ಬಿಡಿ ನನ್ನ, ಏ ಅರುಣ, ಬಿಟ್ಟು ಬಿಡಿ. ನಿನ್ಗೆ ಯಾಕೆ ಈ ಬುದ್ಧಿ ಬಂತು? ಇನ್ನೊಬ್ಬರಿಗೆ ಹೇಳಿದ್ರೆ ತೀರೋಂತ ಸಮಸ್ಯೆ ಅಲ್ಲ ನಂದು, ಅದಕ್ಕೆ ಸಾಯ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದು. ಸಾಯೋದು ಬಿಡೋದು ನಮ್ ಕೈಲಿಲ್ಲ. ಹಠ ಮಾಡ್ದೆ, ಬಾ ನನ್ ಜೊತೆ. ನನ್ನನ್ನು ಯಾಕೆ ತಡಿತಾ ಇದ್ದೀರಾ? ನಾನ್ ಬದುಕಿರೋದು ಎಲ್ರಿಗೂ ಕಷ್ಟ. ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು. ಹೇಡಿಗಳಾಗಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಮನುಷ್ಯ ಬದುಕು ಸಾಧಿಸ್ಬೇಕು. ಬಾ ನನ್ ಜೊತೆ. ಅರುಣ, ನೀವ್ ಯಾಕೆ ಈ ನಿರ್ಧಾರಕ್ಕೆ ಬಂದ್ರಿ? ದಿನಕ್ಕೆ 10 ಸರ್ತಿ ಸಾಯೋಕ್ಕಿಂತ ಒಂದೇ ಸರ್ತಿ ಸತ್ತೋಗೋಣ ಅಂತ. ನಾವೆಲ್ಲ ಟೀ ತೋಟದ ಜನ. ಟೀ ಎಲ್ಲನ ಎಷ್ಟು ಸತಿ ಕಿತ್ರೂ ಮತ್ತೆ ಹಾಗೆ ಚಿಗುರುತ್ತೆ. ನಮ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನಾವು ಅವ್ರಿಗೆ ಉಪಕಾರಿಯಾಗಿರ್ಬೇಕು. ನಾನು ಮನುಷ್ಯರು, ಅದರಲ್ಲೂ ಹೆಣ್ಣು. ಗಂಡಸರಿಂದ ರಕ್ಷಣೆ ಇಲ್ಲ, ಹೆಂಗಸಿಂದ ಚಿತ್ರಹಿಂಸೆ. ಪ್ರಾಣಿಗಳು ಒಂದೊಂದು ಕಚ್ಚಾಡ್ತವೆ. ಕಚ್ಚಿಸ್ಕೊಂಡು ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾವು ಗಿಡಮರ ಪ್ರಾಣಿಗಳಿಗಿಂತ ಕಡೆಯೇನ? ನಾನ್ ಬದುಕಿದ್ರೆ ಯಾರಿಗಾದ್ರೂ ಒಳ್ಳೇದಾಗಬಹುದು ಅಂತೀರಾ? ಖಂಡಿತ ಬದುಕಬೇಕು. ನಮ್ಮಿಂದ ಬೇರೆಯವ್ರಿಗೆ ಉಪಕಾರ ಇದೆ ಅಂತ ಸಾಧಿಸಿ ತೋರಿಸ್ಬೇಕು. ಜೀವನನ ಚಾಲೆಂಜ್ ಆಗಿ ತಗೊಳ್ಬೇಕು. ಅರುಣ, ಇಷ್ಟು ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ದವ್ರು ನೀವೊಬ್ರೆ. ನೀವೆಲ್ಲೇ ಇರಿ, ನಿಮ್ಮ ಈ ಪ್ರೀತಿ ನನಗೆ ಬೆಂಬಲವಾಗಿರುತ್ತಾ? ಇನ್ಮೇಲೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ಖಂಡಿತ ಇರುತ್ತೆ. ನಿಮ್ಮ ಮಾತನ್ನ ನಂಬ್ತೀನಿ. ಬನ್ನಿ, ನಿಮ್ಮನ್ನ ಮನೆಗೆ ತಲುಪಿಸ್ಬಿಡ್ತೀನಿ. ನೋಡ್ರಯ್ಯ, ಈ ವರ್ಷ ಬೋನಸ್ ಜಾಸ್ತಿ ಕೊಡ್ಬೇಕು. ಈ ಮ್ಯಾನೇಜರ್ ನಂಬೇಡಿ. ಮಾಡ್ಬೇಡಿ, ಗೊತ್ತಾಯ್ತಾ? ಸ್ಟ್ರೈಕ್ ಮಾಡ್ರಯ್ಯ. ಮ್ಯಾನೇಜರ್ ಬರ್ತಾ ಇದ್ದಾರೆ, ಯಾವುದಕ್ಕೂ ಹೆದರ್ಕೋಬೇಡಿ. ನಾವು ಹಿಂದ್ಗಡೆ ಇರ್ತೇವೆ. ಸರಿ ಬಿಡಯ್ಯ. ಯಾಕೆಲ್ರು ಈಗ ಗುಂಪಾಗಿ ನಿಂತಿದ್ದೀರಾ? ಬೋನಸ್ ವಿಷಯ ಸೆಟ್ಲ್ ಆಗ್ಲೇಬೇಕು. ಹಾ, ಅದನ್ನ ನಾನು ಯಜಮಾನ್ ಹತ್ರ ಮಾತಾಡ್ತೀನಿ. ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ಅದೆಲ್ಲ ಆಗೋದಿಲ್ಲ, ಕೊಡ್ಲೇಬೇಕು. ನಾನು ಹೇಳ್ತಿದ್ದೀನಿ, ಅವ್ರು ಕೊಟ್ಟೆ ಕೊಡ್ತಾರೆ. ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ನೀವ್ ಹೇಳಿದ್ರಾಗಲ್ಲ.
ಯಜಮಾನ್ರೆ ಹೇಳ್ಬೇಕು. ನಮಸ್ಕಾರ ಸರ್. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಇವರೆಲ್ಲ? ಇವ್ರಿಗೆ ಬೋನಸ್ ವಿಷಯ ಸೆಟ್ಲ್ ಆಗ್ಬೇಕಂತೆ, ಅದನ್ನ ನಿಮ್ ಬಾಯಿಂದ ಕೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ವಿಷಯ ನಾನು ನೀನು ಮಾತಾಡಿದ್ವಲ್ಲ. ಇವ್ರಿಗೆ 3 ತಿಂಗಳು ಬೋನಸ್ ಬರ್ಬೇಕಂತೆ. ಎಷ್ಟು ತಿಂಗಳು ಬೋನಸ್ ಬೇಕ್ರಪ್ಪ? 3 ತಿಂಗಳು ಸಾಕಾ? ನಿಮ್ ಮ್ಯಾನೇಜರ್ ನನ್ನ ಹತ್ರ 4 ತಿಂಗಳು ಬೋನಸ್ ಕೊಡ್ಬೇಕು ಅಂತ ಹೇಳಿದ್ರು. 3 ತಿಂಗಳು ತಾನೇ? ಸರಿ, ಕೊಡ್ತೀನಿ ಹೋಗಿ. ಸರ್, ಇವ್ರಿಗೆ ನ್ಯಾಯವಾಗಿ 4 ತಿಂಗಳು ಬೋನಸ್ ಕೊಡ್ಬೇಕು ಸರ್. ಆಗ್ಲಿ, 4 ತಿಂಗಳು ಕೊಡ್ತೀನಿ. ತೃಪ್ತಿನಾ? ನಡಿ, ನಡಿ. ಓಕೆ, ಕೆಲಸ ಮಾಡಿ. ಈ ಕೂಲಿ ಪಾರ್ಟಿನೇ ಎಷ್ಟು. ಯಾರಾದ್ರೂ 4 ಕಾಸು ಕೊಟ್ಬಿಟ್ರೆ ಅಲ್ಲೇ ಜೈ ಜೈ ಅಲ್ವೋ? ಈ ಮುಂದೆ ಮಕ್ಕಳು 6 ತಿಂಗಳು ಕೇಳಬಾರ್ದಾಗಿತ್ತಾ? ನೀ ಮಾಲೀಕ ಆದಾಗ 6 ತಿಂಗಳು ಸೇರಿಸ್ಕೊಡಿ ಅಂತೆ ನಿನ್ನ ಮಕ್ಕ ಕೊಟ್ಟು ಬಾ.